6ನೇ ತರಗತಿಯ ವಿಜ್ಞಾನ ಪಾಠ ನೀರು. ಭೂಮಿಯನ್ನು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ. ಏಕೆ ಗೊತ್ತಾ? ಸಾಗರಗಳು ಮತ್ತು ಸಮುದ್ರಗಳಲ್ಲಿನ ನೀರಿನ 70% ಭಾಗ ಭೂಮಿಯ ಮೇಲ್ಮೈಯನ್ನು ಆವರಿಸುತ್ತದೆ. ಅದು ನೀಲಿ ಬಣ್ಣದಲ್ಲಿ ಗೋಚರಿಸುತ್ತದೆ. ಆದ್ದರಿಂದ ಭೂಮಿಯನ್ನು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ. ಭೂಮಿಯ ಮೇಲ್ಮೈಯಲ್ಲಿರುವ ಎಲ್ಲ ನೀರು ಕುಡಿಯಲು ಯೋಗ್ಯವಾಗಿದೆಯೇ? ಸಾಗರಗಳು ಮತ್ತು ಸಮುದ್ರಗಳಲ್ಲಿನ ನೀರು ಉಪ್ಪಾಗಿರುತ್ತದೆ. ಆದ್ದರಿಂದ ಕುಡಿಯಲು ಅಥವಾ ಕೃಷಿಗೆ ಸೂಕ್ತವಲ್ಲ. ವಾಸ್ತವವಾಗಿ ಭೂಮಿಯ ಮೇಲ್ಮೈಯಲ್ಲಿರುವ ಎಲ್ಲ ನೀರಿನಲ್ಲಿ ಕೇವಲ 1% ಮಾತ್ರ ಕುಡಿಯಲು ಯೋಗ್ಯವಾಗಿದೆ. ನಾವು ಕುಡಿಯುವ ನೀರಿನ ಮೂಲಗಳು ಯಾವುವು? ಸರೋವರಗಳು, ನದಿಗಳು, ಕೊಳಗಳು, ಬಾವಿಗಳು ಮತ್ತು ಜಲಾಶಯಗಳು ಮಾತ್ರ ಕುಡಿಯುವ ನೀರಿನ ಮೂಲಗಳಾಗಿವೆ. ಸಾಗರದ ನೀರು ನಮ್ಮ ಸರೋವರಗಳು, ನದಿಗಳು, ಬಾವಿಗಳು ಮತ್ತು ಜಲಾಶಯಗಳನ್ನು ತಲುಪುತ್ತವೆ. ನಂತರ ಅದು ಕುಡಿಯಲು ಯೋಗ್ಯವಾಗುತ್ತದೆ. ಸಮುದ್ರದ ನೀರು ಕೊಳಗಳು, ಸರೋವರಗಳು, ನದಿಗಳು, ಬಾವಿಗಳು ಮತ್ತು ಜಲಾಶಯಗಳನ್ನು ಹೇಗೆ ತಲುಪುತ್ತದೆ? ಈ ಮೂಲಗಳ ನೀರು ಏಕೆ ಉಪ್ಪಾಗಿರುವುದಿಲ್ಲ? ಸಾಗರಗಳಿಂದ ದೂರದಲ್ಲಿರುವ ಸ್ಥಳಗಳಲ್ಲಿ ನೀರು ಸರಬರಾಜು ಸಾಗರಗಳ ಮೇಲೂ ಅವಲಂಬಿತವಾಗಿದೆಯೇ? ಈ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಜಲಚಕ್ರವನ್ನು ಅರ್ಥ ಮಾಡಿಕೊಳ್ಳಬೇಕು. ಜಲಚಕ್ರ. ನಮ್ಮ ಗ್ರಹವು ಸೀಮಿತ ಪ್ರಮಾಣದ ನೀರನ್ನು ಹೊಂದಿದೆ. ಜಲಚಕ್ರವು ಭೂಮಿಯ ಮತ್ತು ವಾತಾವರಣದಲ್ಲಿರುವ ವಿವಿಧ ಜಲಮೂಲಗಳಲ್ಲಿ ನೀರು ಸಂಚರಿಸುವ ಪ್ರಕ್ರಿಯೆಯಾಗಿದೆ. ಜಲಚಕ್ರವು 3 ಹಂತಗಳನ್ನು ಹೊಂದಿದೆ: ಆವಿಕರಣ, ಸಾಂದ್ರೀಕರಣ ಅಥವಾ ಘನೀಕರಣ. 3ನೇ ಹಂತ ಮಳೆ ಕೆಳಗೆ ಬೀಳುವುದು. ನೀವಿದನ್ನು ಗಮನಿಸಿದ್ದೀರಾ? ರಸ್ತೆಯಲ್ಲಿ ಚೆಲ್ಲಿದ ನೀರು ಸ್ವಲ್ಪ ಸಮಯದ ನಂತರ ಒಣಗುವುದು. ಒದ್ದೆಯಾದ ಬಟ್ಟೆಗಳಿಂದ ನೀರು ಕಣ್ಮರೆಯಾಗುವುದು. ಇದಕ್ಕೆ ಕಾರಣ ನೀರು ಆವಿಯಾಗುತ್ತದೆ. ಒದ್ದೆ ಬಟ್ಟೆ ಒಣಗಲು ಕಾರಣ ಅದರಲ್ಲಿರುವ ನೀರು ಆವಿಯಾಗುವುದು. ಆವಿಕರಣ ಅಥವಾ ಆವಿಯಾಗುವಿಕೆ. ಆವಿಕರಣವೆಂಬುದು ದ್ರವ ಸ್ಥಿತಿಯಲ್ಲಿರುವ ನೀರು ಅನಿಲ ಸ್ಥಿತಿಯಲ್ಲಿರುವ ನೀರಿನ ಆವಿಯಾಗಿ ಬದಲಾಗುವುದು. ಆವಿಕರಣವು ಸ್ವಲ್ಪ ಶಾಖದ ಉಪಸ್ಥಿತಿಯಲ್ಲಿ ಸಂಭವಿಸುತ್ತದೆ. ನೀರು ಆವಿಯಾದಾಗ ಅದು ಕರಗಿದ ಎಲ್ಲ ಲವಣಗಳು ಮತ್ತು ಕಲ್ಮಶಗಳನ್ನು ಬಿಡುತ್ತದೆ. ನೀರಿನ ಆವಿ ಮಾತ್ರ ಮೇಲಕ್ಕೆ ಹೋಗುವಂಥದ್ದು. ಹೀಗೆ ರೂಪುಗೊಂಡ ನೀರಿನ ಆವಿ ಗಾಳಿಯ ಭಾಗವಾಗುತ್ತದೆ ಮತ್ತು ಸಾಮಾನ್ಯವಾಗಿ ನೋಡಲಾಗುವುದಿಲ್ಲ. ಹಗಲಿನ ವೇಳೆಯಲ್ಲಿ ಸೂರ್ಯನ ಬೆಳಕು ಸಾಗರಗಳು, ನದಿಗಳು, ಸರೋವರಗಳು, ಕೊಳಗಳು ಮತ್ತು ಇತರ ಜಲಮೂಲಗಳ ಮೇಲ್ಮೈಯಲ್ಲಿ ಬೀಳುತ್ತದೆ. ಶಾಖದಿಂದ ಈ ಎಲ್ಲ ಮೂಲಗಳಿಂದ ನೀರು ಹಬೆಯಾಗಿ ಆವಿಯಾಗುತ್ತದೆ. ಸೂರ್ಯನ ಈ ಶಾಖದಿಂದಾಗಿ ಭೂಮಿಯ ಮೇಲಿರುವ ಎಲ್ಲ ನೀರಿನ ಮೂಲಗಳಿಂದ ನೀರು ಆವಿಯಾಗುವುದು. ಈಗ ನೀವು ತರಗತಿಯ ನಂತರ 2 ಪಾತ್ರೆಗಳಲ್ಲಿ ಒಂದು ನೀರನ್ನು ಇರಿಸಿ, ಒಂದನ್ನು ನೆರಳಿನಲ್ಲಿ ಇರಿಸಿ, ಇನ್ನೊಂದು ಪಾತ್ರೆಯಲ್ಲಿರುವ ನೀರನ್ನು ಸೂರ್ಯನ ಬೆಳಕಿನಲ್ಲಿ ಇರಿಸಿ. ನಂತರ ನೀರಿನ ಮಟ್ಟವನ್ನು ಹೋಲಿಕೆ ಮಾಡಿ. ನೀರಿನ ಮಟ್ಟ ಬದಲಾಗಿದೆಯೇ? ಯಾವ ತಟ್ಟೆಯಿಂದ ನೀರು ಮೊದಲು ಕಣ್ಮರೆಯಾಗುತ್ತದೆ, ಏಕೆ ಎಂದು ಹೇಳಬೇಕು. ನೆರಳಿನಲ್ಲಿರಿಸಿದ ಪಾತ್ರೆಯಿಂದ ನೀರು ಮೊದಲು ಕಣ್ಮರೆಯಾಗುವುದಾ ಅಥವಾ ಸೂರ್ಯನ ಬೆಳಕಿನಲ್ಲಿರಿಸಲಾದ ಪಾತ್ರೆಯ ನೀರು ಮೊದಲು ಕಣ್ಮರೆಯಾಗುವುದಾ ಎಂದು ಹೇಳಬೇಕು. ಜಲಮೂಲಗಳಿಂದ ಬರುವ ನೀರು ಆವಿಯಾಗುತ್ತದೆ ಮತ್ತು ವಾತಾವರಣಕ್ಕೆ ಸೇರುತ್ತದೆ. ಜಲಮೂಲಗಳ ಹೊರತಾಗಿ ನೀರಿನ ಆವಿಯ ಇತರೆ ಮೂಲಗಳಿವೆಯೇ ಹೇಳಿ? ನೀರಿನ ಆವಿಯ ಇತರ ಮೂಲಗಳು ಸಸ್ಯಗಳನ್ನು ಒಳಗೊಂಡಿದೆ. ಸಸ್ಯಗಳಲ್ಲಿ ನೀರು ಹೇಗೆ ಆವಿಯಾಗುತ್ತದೆ? ಬಾಷ್ಪೀಭವನ ಎಂಬ ಪ್ರಕ್ರಿಯೆಯ ಮೂಲಕ ಸಸ್ಯಗಳು ನೀರಿನ ಆವಿಯನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ. ಹೀಗಾಗಿ ಆವಿಕರಣ ಮತ್ತು ಬಾಷ್ಪೀಭವನ ಎರಡರ ಮೂಲಕ ನೀರಿನ ಆವಿಯು ಗಾಳಿಯನ್ನು ಪ್ರವೇಶಿಸುತ್ತದೆ. ಈ ಬಾಷ್ಪೀಭವನವು ಸಸ್ಯಗಳಲ್ಲಿರುವ ಎಲೆಗಳಲ್ಲಿರುವ ಪತ್ರರಂಧ್ರಗಳ ಮೂಲಕ ನಡೆಯುವುದು.
ಈ ನೀರು ಸಾಂದ್ರೀಕರಣ ಎಂಬ ಪ್ರಕ್ರಿಯೆಯ ಮೂಲಕ ಭೂಮಿಯ ಮೇಲ್ಮೈಗೆ ಮರಳುತ್ತದೆ. ಘನೀಕರಣ ಅಥವಾ ಸಾಂದ್ರೀಕರಣ. ಇದನ್ನು ನೀವು ಮನೆಯಲ್ಲಿ ಪ್ರಯತ್ನಿಸಿ. ಒಂದು ಗ್ಲಾಸನ್ನು ತೆಗೆದುಕೊಂಡು ಅದನ್ನು ಹೊರಗಿನಿಂದ ಸ್ವಚ್ಛಗೊಳಿಸಿ, ಅದನ್ನು ನೀರಿನಿಂದ ತುಂಬಿಸಿ ಮತ್ತು ಸ್ವಲ್ಪ ಮಂಜುಗಡ್ಡೆ ಸೇರಿಸಿ 1 ಅಥವಾ 2 ನಿಮಿಷ ಕಾಯಿರಿ. ಗ್ಲಾಸಿನ ಹೊರ ಮೇಲ್ಮೈಯನ್ನು ಗಮನಿಸಿ. ಏನು ಕಾಣಿಸುತ್ತದೆ? ಮಂಜುಗಡ್ಡೆಯೊಂದಿಗೆ ನೀರನ್ನು ಹೊಂದಿರುವ ಗ್ಲಾಸಿನ ಹೊರ ಮೇಲ್ಮೈಯಲ್ಲಿ ನೀರಿನ ಹನಿಗಳು ಕಾಣಿಸಿಕೊಳ್ಳುತ್ತವೆ. ಚಿತ್ರದಲ್ಲಿ ನೀವು ನೋಡಬಹುದು. ಚಳಿಗಾಲದ ಬೆಳಗ್ಗೆ ಹುಲ್ಲಿನ ಎಲೆಗಳ ಮೇಲೆ ಮತ್ತು ತಂಪಾದ ಬೆಳಗ್ಗೆ ಕಬ್ಬಿಣದ ಗ್ರಿಲ್ ಮತ್ತು ಗೇಟ್ನಂತಹ ಲೋಹದ ಮೇಲ್ಮೈಗಳಲ್ಲಿ ಇದೇ ರೀತಿಯ ಹನಿಗಳನ್ನು ನೀವು ಗಮನಿಸಿದ್ದೀರಾ? ಈ ಹನಿ ನೀರು ಸಾಂದ್ರೀಕರಣದ ಪರಿಣಾಮವಾಗಿದೆ. ಭೂಮಿಯ ಮೇಲ್ಮೈಗೆ ನೀರನ್ನು ಮರಳಿ ತರುವಲ್ಲಿ ಸಾಂದ್ರೀಕರಣ ಪ್ರಕ್ರಿಯೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಸಾಂದ್ರೀಕರಣದ ಬಗ್ಗೆ ವಿಡಿಯೋವನ್ನು ನೋಡೋಣ. What is condensation? Condensation is the conversion of vapor or gas into liquid. We learned that water from the surface of the earth evaporates and forms water vapor. This water vapor mixes with air and rises. The higher we go from the surface, the cooler the temperature. It is so cold that the water vapor condenses to form tiny drops of water. These tiny drops of water join together to form larger drops of water, which float in the air and appear to us as clouds. Some drops become so heavy that it leads to precipitation, which is the next stage of the water cycle. ವಾತಾವರಣದಲ್ಲಿ ನೀರಿನ ಆವಿಯು ಮೇಲೆ ಇರುತ್ತದೆ. ಗಾಳಿಯು ತಂಪಾದಾಗ ನೀರಿನ ಆವಿಯು ಹನಿಗಳಾಗಿ ಘನೀಕರಿಸುತ್ತದೆ. ಈ ನೀರಿನ ಹನಿಗಳು ಒಟ್ಟಾಗಿ ಸೇರಿ ಮೋಡಗಳಾಗುತ್ತವೆ. ಕೆಲವು ನೀರಿನ ಹನಿಗಳು ಭಾರವಾದಾಗ ಅವು ಭೂಮಿಯ ಮೇಲ್ಮೈಗೆ ಬೀಳುತ್ತವೆ. ಇದನ್ನು ಕೆಳಗೆ ಬೀಳುವುದು ಅಥವಾ ಮಳೆ ಎಂದು ಕರೆಯಲಾಗುತ್ತದೆ. ಮಳೆ ಹೇಗೆ ಸಂಭವಿಸುತ್ತದೆ? ನೀರಿನ ಹನಿಗಳು ಒಟ್ಟಿಗೆ ಸೇರಿ ಮೋಡಗಳನ್ನು ರೂಪಿಸುತ್ತವೆ. ಈ ಹನಿಗಳು ಭಾರವಾದಾಗ ಮಳೆಯಂತೆ ಕೆಳಗೆ ಬೀಳುತ್ತವೆ. ಗಾಳಿಯು ತಂಪಾಗಿರುವಾಗ ಮಂದಗೊಳಿಸಿದ ನೀರು ಹಿಮ ಅಥವಾ ಆಲಿಕಲ್ಲುಗಳಾಗಿ ಬೀಳುತ್ತವೆ. ಆಲಿಕಲ್ಲು ಗಟ್ಟಿಯಾದ ಐಸ್ ಚೆಂಡುಗಳಂತೆ ಇರುತ್ತವೆ. ಹಿಮವು ಚಿಕ್ಕದಾದ ಮತ್ತು ಮೃದುವಾದ ಮಂಜುಗಡ್ಡೆಯಾಗಿದೆ. ಗುಂಪಿನಲ್ಲಿ ಚರ್ಚಿಸಿ. ತೋರಿಸಿರುವ ಚಿತ್ರವನ್ನು ವಿಶ್ಲೇಷಿಸಿ. ಜಲಚಕ್ರದಲ್ಲಿ ಸಂಭವಿಸಿದಂತೆ ವಿವಿಧ ಹಂತಗಳನ್ನು ಚರ್ಚಿಸಿ ಮತ್ತು ಬರೆಯಿರಿ. ಶಾಖದ ಪರಿಣಾಮವಾಗಿ ನೀರು ಆವಿಯಾಗುತ್ತದೆ. ನೀರಿನ ಆವಿ ಮೇಲಕ್ಕೇರಿದಾಗ ಅದು ತಂಪಾದ ಮೇಲ್ಮೈಯನ್ನು ಬಡಿದು ನೀರಿನ ಹನಿಗಳಾಗಿ ಘನೀಕರಿಸುತ್ತದೆ. ನೀರಿನ ಹನಿಗಳು ಮಳೆಯಂತೆ ಕೆಳಗೆ ಬೀಳುತ್ತವೆ ಮತ್ತು ಪಾತ್ರೆಯಲ್ಲಿ ಸಂಗ್ರಹವಾಗುತ್ತವೆ. ಜಲಚಕ್ರ. When you drink a glass of water, what you may not realize is that the water you are drinking once fell from the sky. Possibly any time from a few days to a few years ago was once part of the ocean. In fact, the water that you just used to quench your thirst might be as old as Earth itself. You might not have realized it, but the amount of water on Earth is limited. It is continually being cycled around in something called the water cycle. The water cycle has a few main parts. They include evaporation, condensation, precipitation, and collection. What sources of water are available for evaporation? This is where water turns from liquid to a gas. Pause the video and try to name at least 4 sources. Some correct answers include any body of water, from a puddle to a pond, from a pond to a lake, from lakes to rivers, and from rivers to seas.
All of these act as bodies of water that can be evaporated. The water is turned into vapor and goes into the air. An unusual source of water comes from plants. Plants transpire. Essentially, this means lose water from their leaves. Similarly, animals sweat or perspire. All of these processes cause water to evaporate. Once the water has entered the atmosphere, what do you think happens next? Pause the video and continue when you think you have an answer. The correct answer is that the water vapor cools and condenses. When it does this, it forms clouds. You can see this effect for yourself. Take a cold glass of water and place it outside. Water vapor will condense on the outside of the glass. The water does not leak. It came from the warm air and is condensed on the outside of this cold glass. Once all of the water is collected in the cloud, you know what happens next. It falls back down. A fancy word for this is precipitation, and it can take many forms. Can you name a few? Pause the video and continue when you can name at least 4 forms of precipitation. The correct answers include rain, hail, sleet, and snow. For those of you who live in warmer climate, hail is condensed irregular ice crystals. Sleet is a term used to describe a mixture of snow and rain. Finally, snow is a form of crystallized water. In the end, the water is collected. It can be collected on land, where it either soaks back into the earth, becoming groundwater from which plants and animals can drink. Or it may run over the soil, collecting in lakes, oceans, and rivers. Where you guessed it, the water cycle then repeats. ಈ ಪ್ರಕ್ರಿಯೆಗಳನ್ನು ಹೆಸರಿಸಿ ಮತ್ತು ನೀರಿನ ಚಕ್ರ ಅಥವಾ ಜಲಚಕ್ರದ ಬಗ್ಗೆ ಬರೆಯಿರಿ. ನೀವೀಗ ವಿಡಿಯೋದಲ್ಲಿ ಕಂಡಂತೆ ನೋಡಿ, ನೀರಿನ ಎಲ್ಲ ಮೂಲಗಳಿಂದ ನೀರು ಆವಿಯಾಗುವುದು ಜಲಚಕ್ರದ ಮೊದಲನೇ ಹಂತ. ನೋಡಿ, ಎಲ್ಲ ನೀರು, ಬಾವಿಗಳು, ನದಿಗಳು, ಸರೋವರಗಳು, ಎಲ್ಲ ಭಾಗಗಳಿಂದ ನೀರು ಆವಿಯಾಗುವುದು. ನಂತರ ಸಸ್ಯಗಳಿಂದ ನೀರು ಬಾಷ್ಪೀಭವನದ ಮೂಲಕ ಆವಿಯಾಗುವುದು. ಪ್ರಾಣಿಗಳಿಂದ ಬೆವರುವಿಕೆಯ ಮೂಲಕ ನೀರು ಆವಿಯಾಗುವುದು. ಹೀಗೆ ವಿವಿಧ ರೀತಿಗಳಲ್ಲಿ ನೀರು ಆವಿಯಾಗಿ ಗಾಳಿಯೊಂದಿಗೆ ಸೇರಿ ಮೇಲಕ್ಕೇರುವುದು. ಮೇಲಕ್ಕೇರಿದ ಮೇಲೆ ಸಾಂದ್ರೀಕರಣ ಕ್ರಿಯೆಗೆ ಒಳಗಾಗಿ ನೋಡಿ ಮೋಡಗಳಾಗಿ ಪರಿವರ್ತನೆಯಾಗುವುದು. ನಂತರ ಮೋಡಗಳಿಂದ ಮಳೆ ಬೀಳುವಂಥದ್ದು. ಈ ಚಿತ್ರಗಳನ್ನು ಗಮನಿಸಿ. ಮಳೆ ಬಂದು ಆ ಮಳೆ ನೀರು ಪುನಃ ಸಮುದ್ರಗಳು, ನದಿಗಳು, ಈ ರೀತಿ ಉಳಿದ ನೀರಿನ ಮೂಲಗಳನ್ನು ಸೇರಿಕೊಳ್ಳುವುದು. ಈ ಹಂತವು ಪುನರಾವರ್ತನೆಯಾಗುವುದು. ಇದುವೇ ಜಲಚಕ್ರ. ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.